ಇನ್ಸುಲಿನ್ ಪ್ಲ್ಯಾಂಟ್ ಅಂತೇಳಿ. ಈಗ ಭಾಳ ಜನಕ್ಕೆ ಡಯಾಬಿಟಿಸ್ ಇದೆ. ಸೊ ಅಂಥವ್ರಿಗೆ ಈ ಎಲೆಗಳನ್ನು ತಿಂದರೆ ಜಗಿದ್ರೆ ಇನ್ಸುಲಿನ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಇದೆ. ಇದು ಅಮೃತ ಬಳ್ಳಿ. ಇದರಿಂದ ಭಾಳ ಉಪಯೋಗ ಇದೆ. ಭಾಳ ಜನಗಳು ತಮ್ಮ ಮನೆಯಲ್ಲಿ ಅಥವಾ ಮನೆ ಮುಂದೆ ಇಲ್ಲ ಹಿತ್ತಲಿನಲ್ಲೂ ಸಹ ಹಾಕ್ಕೊಂಡಿರ್ತಾರೆ. ನಾವು ಕೃಷಿಗೆ ಸಂಬಂಧಿಸಿದಂತೆ ಹಲವಾರು ರೀತಿಯ ಮಾಹಿತಿಗಳನ್ನು ನೀಡುತ್ತಾ ಬಂದಿದ್ದು, ಇವತ್ತು ನಾವು ನಿಮಗೆ ತಿಳಿಸಲು ಹೊರಟಿರುವುದು ಔಷಧೀಯ ಸಸ್ಯಗಳ ಬಗ್ಗೆ. ಬನ್ನಿ ನೋಡೋಣ ಆರೋಗ್ಯಕ್ಕೆ ಏನೆಲ್ಲ ಲಾಭಗಳಿವೆ ಎಂಬುದನ್ನು. ಇನ್ಸುಲಿನ್ ಪ್ಲ್ಯಾಂಟ್ ಅಂತೇಳಿ. ಈಗ ಭಾಳ ಜನಕ್ಕೆ ಡಯಾಬಿಟಿಸ್ ಇದೆ. ಸೊ ಅಂಥವ್ರಿಗೆ ಈ ಎಲೆಗಳನ್ನು ತಿಂದರೆ ಜಗಿದ್ರೆ ಇನ್ಸುಲಿನ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಇದೆ. ಇದು ಅಮೃತ ಬಳ್ಳಿ. ಇದರಿಂದ ಭಾಳ ಉಪಯೋಗ ಇದೆ. ಭಾಳ ಜನಗಳು ತಮ್ಮ ಮನೆಯಲ್ಲಿ ಅಥವಾ ಮನೆ ಮುಂದೆ ಇಲ್ಲ ಹಿತ್ತಲಿನಲ್ಲೂ ಸಹ ಹಾಕ್ಕೊಂಡಿರ್ತಾರೆ. ಇದರಿಂದ ಶುಗರ್ ಲೆವೆಲ್ ಕಡಿಮೆ ಆಯ್ತದೆ, ಮತ್ತು ಜ್ವರ ಮತ್ತು ಇನ್ನಿತರ ಕಾಯಿಲೆಗೂ ಸಹ ಇದನ್ನು ಆಯುರ್ವೇದದಲ್ಲಿ ಉಪಯೋಗಿಸ್ತಾರೆ. ಇದು ಸರ್ ಇದು ಮಲ್ಟಿವಿಟಮಿನ್ ಪ್ಲ್ಯಾಂಟ್. ಮತ್ತು ಇದು ನೀವು ಹೇಳಿದ ಹಾಗೆ ಇನ್ಸುಲಿನ್ ಪ್ಲ್ಯಾಂಟು ಶುಗರ್ ಪೇಷಂಟ್ಸಿಗೆ ತುಂಬ ಇನ್ಕ್ರೀಸ್ ಮಾಡಿ. ಸರ್, ನನಗೆ ಒಂದು ಡೌಟ್ ಏನಂದರೆ, ಈಗ ಒಂದು ಹೀಗೆ ಮೆಡಿಕಲ್ ಪರ್ಪಸ್ಸಿಗೆ ಉಪಯೋಗಿಸುವಂಥ ಪ್ಲ್ಯಾಂಟ್ಸ್ಗಳನ್ನು ಬೆಳೆಯುವಂಥ ರೈತರಿಗೆ ಏನಾದರೂ ಗೌರ್ಮೆಂಟಿಂದ ಬೆನಿಫಿಟ್ಸ್ ಏನಾದರೂ ಇದೆ? ಈಗ ಪ್ರತಿಯೊಂದು ರಾಜ್ಯದಲ್ಲೂ ಅವ್ರದ್ದೇ ತೋಟಗಾರಿಕಾ ವಿಭಾಗ ಇರುತ್ತೆ. ಈಗ ಕರ್ನಾಟಕ ಸರ್ಕಾರದಲ್ಲೂ ತೋಟಗಾರಿಕಾ ಇಲಾಖೆ ಇದೆ. ಆ ಇಲಾಖೆ ಪ್ರತಿ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಆಫೀಸ್ಗಳಿರ್ತವೆ. ಯಾವುದೇ ಸಬ್ಸಿಡಿ, ಈಗ ನಮ್ಮದು ಸಂಶೋಧನಾ ಸಂಸ್ಥೆ ಆಗಿರೋದ್ರಿಂದ ನಮ್ಮಲ್ಲಿ ಯಾವುದೇ ಸಬ್ಸಿಡಿ ಬಗ್ಗೆ ಮಾಹಿತಿ ಇರಲ್ಲ. ನಿಮ್ಮ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು, ತೋಟಗಾರಿಕಾ ಅಧಿಕಾರಿಗಳು, ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಅಂತಿರ್ತಾರೆ, ತೋಟಗಾರಿಕಾ ಅಧಿಕಾರಿಗಳು ಇರ್ತಿರ್ತಾರೆ, ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಅಂತಿರ್ತಾರೆ. ಅವ್ರ ಹತ್ರ ಹೋದರೆ ಪ್ರತಿಯೊಂದು ಬೆಳೆಗೂ ಸಹ ಪ್ರೋತ್ಸಾಹಧನ ಇರ್ತದೆ ಮತ್ತು ಸಬ್ಸಿಡಿ ಇರುತ್ತೆ. ಆಯಾ ಏರಿಯಾದಲ್ಲಿ ಯಾವ ಬೆಳೆ ಬೆಳೀತಾರೆ ಅದ್ರ ಬಗ್ಗೆ ಅಲ್ಲಿ ಸಬ್ಸಿಡಿ ಕೊಡ್ತಾರೆ. ತಾವು ಸಂಬಂಧಪಟ್ಟ ತೋಟಗಾರಿಕಾ ಅಧಿಕಾರಿಗಳನ್ನ ವಿಚಾರಿಸಿದ್ರೆ ಖಂಡಿತವಾಗಿ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಔಷಧೀಯ ಸಸ್ಯಗಳಿಂದ ಏನೆಲ್ಲ ಪ್ರಯೋಜನಗಳಿದೆ ಎಂದು. ಈ ಕುರಿತಾದ ಇನ್ನಷ್ಟು ಮಾಹಿತಿಗಾಗಿ ಸಂಪರ್ಕಿಸಿ